ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ನಗರದಲ್ಲಿ ಪ್ರತಿನಿತ್ಯ ಜನದಟ್ಟಣೆ ಹೆಚ್ಚಾಗ್ತಾ ಇದ್ದು, ಇದರಿಂದ ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಾ ಇದೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆಸಿ ಚರ್ಚೆ ಮಾಡಲಾಗಿದೆ. ರಾಜ್ಯದ 2ನೇ ರಾಜಧಾನಿಯಾಗಿರುವ ಬೆಳಗಾವಿಯ ಪ್ರಮುಖ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗಿದೆ. ಆ ನಿಟ್ಟಿನಲ್ಲಿ ರಾಜ್ಯ ಬಜೆಟ್ನಲ್ಲಿ ಬೆಳಗಾವಿ ನಗರಕ್ಕೆ ಫ್ಲೈ ಓವರ್ ಹಾಗೂ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಅನುಮೋದನೆ ಪಡೆಯಲು ಸಭೆ ನಡೆಸಿದ್ರು. ಸಭೆಯಲ್ಲಿ ಫ್ಲೈ ಓವರ್ ಹಾಗೂ ರಿಂಗ್ ರಸ್ತೆಯ ನೀಲನಕ್ಷೆ ಪರಿಶೀಲನೆ ಮಾಡಿ ಇನ್ನು ಯಾವ ಪ್ರದೇಶವನ್ನ ಸೇರಿಸಬಹುದು ಎಂಬುದರ ಕುರಿತು ಚರ್ಚೆ ಮಾಡಿದ್ರು. ಈ ತರ ಇಲ್ಲಿ ರೋಟರಿ ಮಾಡ್ತೀವಿ. ಅದು ಬಿಡ್ತಿ 18 ಮೀಟರ್ ಬರ್ತದೆ. 1 2 3 4 ಲೈನ್ ಇದೆ ಸರ್. ಇದು ಸೆಕ್ಷನ್ ಟಿಸಿಎಸ್ ಇದು 4 ಈಗ ಎಕ್ಸಿಸ್ಟಿಂಗ್ ರೋಡ್ ಅನ್ನ ಎಲಿವೇಟ್ ಮಾಡ್ತಾರೆ ಸರ್. ಡಬಲ್ ಲೇನ್ ಸರ್. ಇದು ಹೌದು 4 ಲೈನ್ ಬರ್ತದೆ ಸರ್. 8 ಮೀಟರ್ ಟೋಟಲ್ 4 ಲೈನ್ ಆರ್ಟಿಒ ಸರ್ಕಲ್ ಹತ್ರ ಬಂದು ರ್ಯಾಮ್ ಸ್ಟಾರ್ಟ್ ಆಗುತ್ತೆ. ರ್ಯಾಮ್ ಸ್ಟಾರ್ಟ್ ಆಗುತ್ತೆ ಲೆವೆಲ್ ಬರುತ್ತೆ. ಇದು ಎಲಿವೇಟೆಡ್ ಆಗುತ್ತೆ. ಇದು ಸಾಲಿಡ್ ರ್ಯಾಮ್ ಯೆಲ್ಲೋ ಕಲರ್ ಸ್ಟ್ರಕ್ಚರ್. ಇದರಲ್ಲಿ ಆ್ಯಕ್ಚುಲಿ ನಾವು ಮೊದಲು ಪ್ರಪೋಸ್ ಮಾಡಿದಾಗ 2 ಪ್ರೋಗ್ರಾಮ್ ಇದೆ ಸರ್. ಇದು ಒಂದು ಸಪ್ರೇಟ್, ಇದು ಒಂದು ಎರಡೂ ಸೇರಿದ್ವಿ. ಜೊತೆಗೆ ಇದು ಒಂದು ಪ್ರಾಜೆಕ್ಟ್ ಅವ್ರದ್ದು NHAI 56 ಕೋಟಿ ಜನಕ್ಕೆ ಸಪ್ರೇಟ್ ಇದೆ. ಎಲ್ಲ ಅದು ಮಾಡಿಕೊಂಡು ಮತ್ತೆ ಅದು ಕಷ್ಟ ನಮ್ಮ ಲೆಕ್ಕಲೆ ಎಷ್ಟು ಸಿಂಪಲ್ ಆದರೆ ಅಷ್ಟು ಸಿಂಪಲ್ ಮಾಡಿ ಇದನ್ನು ಬಿಟ್ಟೇ ಬಿಡೋದಾದ್ರೆ ಸರ್ ನಾವು ಇದನ್ನು ಮತ್ತೆ ಇದೇ ಥರ ಮೇಲೆ ಮಾಡೋದಾದ್ರೆ ಇದು ಔಟ್ ಪೋರ್ಷನ್ ನಾವೇ ತೊಗೊಳ್ಳೋದು. ಯಾಕಂದ್ರೆ ಅವ್ರದ್ದು ಕೊಡ್ಲಾರ್ಗೂಡ ಈಗ ನಾವು ತೊಗೊಳ್ತಾ ಇದ್ದೀವಿ. ನಮ್ಗೆ ಇದ್ರಾಗ ಶುರು ಮಾಡೋಣ ಅಷ್ಟೇ. ಅಲ್ಲ ಅವ್ರು ಮಾಡ್ತಾರೆ ಮಾಡಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.